ಮೂರನೇ ಸೋಮವಾರದಂತೆ ಈ ತಿಂಗಳು ಸಹ ಮೂರನೇ ಸೋಮವಾರದಂದು ಗ್ರಾಹಕರ ಸಂವಾದ ಸಭೆಯನ್ನು ಗ್ರಾಹಕರ ಕುಂದುಕೊರತೆಗಳನ್ನು ನೆರವೇರಿಸಲು ಸಂಸ್ಥೆಯು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವನ್ನು ಇಂದು ಪ್ರಾರಂಭ ಮಾಡಲು ಈ ಸಭೆಯನ್ನು ಸೇರಲಾಗಿದೆ. ತಮ್ಮ ಕುಂದುಕೊರತೆಗಳೇನಾದರೂ ಇದ್ದಲ್ಲಿ ಈ ಸಭೆಯಲ್ಲಿ ವ್ಯಕ್ತಪಡಿಸಬಹುದು ಹಾಗೂ ಲಿಖಿತ ರೂಪದಲ್ಲಿ ಕೊಡಬಹುದು. ಪ್ರೀವಿಯಸ್ ಕೊಟ್ಟಿದ್ರಾ? ಐತೆ ಸರ್, ಆಲ್ರೆಡಿ ಅದರಲ್ಲಿ ಪಿನ್ ನಂಬರ್ ಎಲ್ಲ ಕೊಟ್ಟೋದಿದೆ. ಮಂಗೆ ಇದು ಬ್ಯಾಟ್ರಿ ಕಡೆ ಹಂಗೆ ಹೋಗ್ಬೇಕು. ದಸ್ಕೆರೆ ಅವರು ಶಾರದಾ ನಮ್ಮ ಇವರು ಟಿ ಸಿ ಅವರ IP ಸೆಟ್ಗೆ ಅದೇ ಯಾರೋ ಒಬ್ಬರು ಇವ್ರು ಬಂದಿದ್ರಲ್ಲ ಅವತ್ತು ಅದೇನು ರೆಕಾರ್ಡ್ಸ್ ಏನೋ ಕೊಟ್ಟಿಲ್ವಲ್ಲ ಅದನ್ನು ಎಲ್ಲ ಅದು ಕೊಟ್ಟವ್ರೆ. ಸ್ವಲ್ಪ ಇದಾಗಿದೆ, ಪುಟಪ್ ಆಗಿದೆ. RR ನಂಬರ್ಗೆ ಹೋಗಿದೆ. RR ನಂಬರ್ ಸ್ಟೇಜಲ್ಲಿದೆ. RR ನಂಬರಲ್ಲಿ ಇಶ್ಯೂ ಮಾಡಿದ್ವಿ ಅದಕ್ಕೆ. ಅವ್ರು ಹೇಳ್ತಾ ಇರೋದು ಆ ಇನ್ಸ್ಟೇಷನ್ಗೆ TC ಕೊಡಿ ಅಂತ ಕೇಳ್ತಾ ಇದ್ದಾರೆ. TC ನೆಸಿಟಿ ಇದೆಯಾ ಸರ್? ಟೈಲ್ಡ್ ಸರ್, ಅದು ಮಾಡಲೇಬೇಕು. ಸೆಕೆಂಡ್ರಿ ಇದೆ. ಲಾಸ್ಟ್ ಪಾಯಿಂಟ್ ವೋಲ್ಟೇಜ್ ಸಂಗ್ರಹ ಅದನ್ನು ಏನಲ್ಲಿ ಮಾಡಿದ್ದೀರಾ ಇಲ್ಲ? ಅನಾಥರಾಜ್ IP ಸೆಟ್ ಸರ್. ಇದು ನಿಮ್ಮಲ್ಲಿ ಏನಾಗಿದೆ ಅಂದರೆ ಅನಾಥರಾಜ್ IP ಸೆಟ್ಟಲ್ಲಿ ನೀವು ಹಣ ಪಾವತಿ ಮಾಡಿರೋದ್ರಿಂದ ಅನಾಥರಾಜ್ IP ಸೆಟ್ ಸ್ಕೀಮ್ದು ಎಲ್ಲ ಟ್ರಾನ್ಸ್ಫಾರ್ಮರ್ಸ್ ಪ್ರಪೋಸಲ್ಸ್ ಏನಿದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಅದು ಸುಮಾರು ಒಂದು ಫಂಡ್ಸ್ ರಿಲೀಸ್ ಮಾಡಿದ್ದಾರೆ. ಅದರಿಂದ ಕೆಲವೊಂದೆಲ್ಲ ವರ್ಕ್ ಆರ್ಡರ್ ಆಗಿ ಬಂದಿದೆ. ಇವ್ರು ವರ್ಕ್ ಆರ್ಡರ್ ಬಂದಿದೆ ಅದರಲ್ಲಿ ಇಲ್ಲ, ಎಲ್ಲಿ ಹೋಗಿಲ್ಲ. ಫೈಲೇ ಹೋಗಿ ಮಿಸ್ಟೇಕ್ ಆಗಿದೆಲ್ಲ ನೀವು ಫೈಲ್ ಫೈಲು ಹೇಳ್ತೀನಿ ಕೇಳಿ. ಫೈಲ್ ನಾನು ಇಟ್ಕೊಂಡು ಕುಂತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಫೈಲ್ ಹೋದ ಸರಿ ಅವ್ರು ಬಂದಾಗಲೇ ಅದನ್ನ ರೈಟಿಂಗ್ ನಾವು ಕೊಟ್ಟಿದ್ದೀವಿ. ಅವರು ನಮಗೆ ಅವರು ಫೈಲ್ ಕೊಟ್ಟಿರಲಿಲ್ಲ, ಆಮೇಲೆ ಫೈಲ್ ಕೊಟ್ಟಿದ್ದಾರೆ. ಫೈಲು ರೆಡಿ ಆಗಿದೆ, ಡಿವಿಷನ್ ಆಫೀಸ್ ಹೋಗಿದೆ. ಸಮೇತ ಹೋಗಿದೆ ಹೋಗಿದೆ. ಎಸ್ಟಿಮೇಟ್ ನೀವು ಮಾಡಿರ್ಬೋದು. ನೀವು ಅದು ಕಾಂಟ್ರಾಕ್ಟರ್ ಯಾರು ಅನ್ನೋದು ಇರಲಿಲ್ಲ. ಅದರಲ್ಲಿ ಕಾಂಟ್ರಾಕ್ಟರ್ ಯಾರು ಅನ್ನೋದು ಇರಲಿಲ್ಲ. ಅವ್ರು ಎಷ್ಟು ನಾವು ಹೋಗಿ ಇವ್ರು ಹೋಗಿ ಎಸ್ಟಿಮೇಟ್ ಮಾಡ್ಕೊಂಡ್ಬಂದು ಕೊಟ್ಟಿದ್ರು. ಅದ್ರಲ್ಲಿ ರಸೀದಿಗಳಿರಲಿಲ್ಲ. ಆಮೇಲೆ ಅವ್ರ ಕಡೆ ತರಿಸಿ ನಾವು ಆಫೀಸ್ ಕಳಿಸಿದ್ದೀವಿ. ಅದು ಡಿವಿಷನ್ ಆಫೀಸ್ಗೆ ಹೋಗಿದೆ. ಈಗ ಡಿವಿಷನ್ ಆಫೀಸ್ಗೆ ಹೋಗಿದೆ. ಇದ್ರ ಪ್ರಾಬ್ಲಮ್ ಏನು ಅಂತಂದ್ರೆ ಈಗ ಮೊದಲು ಕೊಟ್ಟು ಒಂದಷ್ಟು ಕೋಟಿ ಕೊಟ್ಟಿದ್ರು. ಅಷ್ಟು ಒಂದು 2-3 ಕೋಟಿನಲ್ಲಿ ಅಮೌಂಟ್ಸ್ ಇದ್ದಿದ್ದನ್ನು ಫಸ್ಟ್ ಯಾರು ಎಸ್ಟಿಮೇಟ್ಸ್ ಮಾಡಿ ಕಳಿಸಿದ್ದಾರೆ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ಬಟ್ ವರ್ಕ್ ಯಾರಿಗೂ ಮಾಡಿಲ್ಲ. ಬಟ್ ಇಟ್ಸ್ ಅಂಡರ್ ಟೆಂಡರ್ ಪ್ರೋಸೆಸ್ಸಲ್ಲಿದೆ. ಸೊ ಇಟ್ಸ್ ಆಲ್ರೆಡಿ ಇನ್ ಫೈನಲ್ ಸ್ಟೇಜ್. ಟೆಂಡರ್ ಇದು ಪೇಪರ್ ಪ್ರೋಸೆಸ್ ಆಯಿತು ಅಂದರೆ ನಿಮ್ಮ ಕೆಲಸ ಎಲ್ಲ ಆದಂಗೆ. ಸೊ ಅವನು ಒಂದು ನಂದಗುಡಿ ಸಬ್ ಡಿವಿಷನ್ ಎಲ್ಲ ಒಬ್ಬ ಕಾಂಟ್ಯಾಕ್ಟ್ ತೊಗೊಂಡಿರ್ತಾನೆ. ಸೊ ಅವನು ಅಲ್ಲಲ್ಲಿ ದಿನಕ್ಕೆ ಒಂದು 10-15 ಟ್ರಾನ್ಸ್ಫಾರ್ಮರ್ ಹಾಕ್ಬಿಡ್ತಾನೆ. ಹಾಗಾಗಿ ಏನಂತ ಸಮಸ್ಯೆ ಬರೋದಿಲ್ಲ. ಫಸ್ಟ್ ಟೆಂಡರ್ ಪ್ರೋಸೆಸ್ಸಲ್ಲಿ ಇರೋದ್ರಿಂದ ಇದು ಸ್ವಲ್ಪ ನಿಧಾನ ಆಗುತ್ತೆ. ಟೆಂಡರ್ ಆಗಬೇಕು ಪ್ಲಸ್ ನಿಮ್ಮದು ಫಂಡ್ಸ್ ರಿಲೀಸ್ ಆಗಬೇಕು. ನಿಮ್ದು ಇನ್ನೂ ವರ್ಕ್ ಆರ್ಡರ್ ಆಗಿಲ್ಲ, ಯಾಕೆಂದರೆ ಲೇಟಾಗಿ ಕೊಟ್ಟರು. ಡಾಕ್ಯುಮೆಂಟ್ಸ್ ನೀವು 6ನೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ದೀರಾ ಅಷ್ಟೇ. ಸೇಮ್ ಡೇನೇ ನಾವು ನಿಮ್ಗೆ ರಿಪ್ಲೈ ಕೊಟ್ಟಿದ್ದೀವಿ. ಸೇಮ್ ಡೇನೇ ರಿಪ್ಲೈ ಸಬ್ಮಿಟ್ ಮಾಡಿದ್ದು ನಮಗೆ ಇಲ್ಲ, ಅವತ್ತು ಕೊಟ್ಟಿಲ್ಲ. ಅವತ್ತು ನಾವು ಆಮೇಲೆ ಫೋನ್ ಮಾಡಿ ಹೇಳಿದ್ದೇವೆ. ಆಮೇಲೆ ಅವ್ರ ಹತ್ರ ಅದಿಲ್ಲ ಇದಿಲ್ಲ ಅಂತೇಳಿ ಆಮೇಲೆ ತರಿಸ್ಕೊಂಡ್ರು. ಆಮೇಲೆ 6ನೇ ತಿಂಗಳು ಆದಮೇಲೆ ಮತ್ತೆ ಯಾವಾಗ ಎಸ್ಟಿಮೇಟ್ ಇಲ್ಲಿಂದ ಫಾರ್ವರ್ಡ್ ಆಗೋದಿದೆ ಗೊತ್ತಿಲ್ಲ. ಯಾಕೆಂದರೆ ನಾನು ಇದ್ದಿದ್ದು 28ನೇ ತಾರೀಕುವರೆಗೂ ನಾನು ಇಲ್ಲಿ AAA ಇನ್ಚಾರ್ಜ್ ಆಗಿದ್ದೆ. ಆನಂತರ ಬೇರೆಯವರು ಇನ್ಚಾರ್ಜ್ ಇದು ರೆಗ್ಯುಲರ್ ಚಾರ್ಜ್ ತಗೊಳ್ಳಿಕ್ಕೆ ಬಂದರು. ಇವತ್ತು ಅವ್ರು ರಜಾ ಇರೋದ್ರಿಂದ ಮತ್ತೆ ನಾನೇ ಬಂದು ಕೂತಿದ್ದೀನಿ. ಸೊ ಆಯಿತು, ಇದನ್ನು ಪ್ಯಾಕೆಟ್ ನಂಬರ್ ತೊಗೊಂಡು ಮತ್ತೆ ಕಳಿಸ್ಕೊಡಿ. ಸೆಕೆಂಡ್ ಟೈಮ್ ರಿಪೀಟ್ ಆಗಿದೆ ಅಂತ. ಫೈಲ್ ಎಲ್ಲಿದೆ ಸಬ್ಮಿಟ್ ಆಗಿ ಯಾರು ಕಾಂಟ್ರಾಕ್ಟರ್ ಯಾರು ಕೊಟ್ಟಿದ್ದೀರಾ ಕಾಂಟ್ರಾಕ್ಟರ್?